ಅದಕ್ಕೆ ಧರ್ಮ ನಡೀತಿರೋದು ಅದು ಮತ್ತೆ ನಡೀತಿರೋ ಕೆಲಸ ಆಗಬಾರ್ದಾಗಿದೆ. ಯಾಕಂದ್ರೆ ಧರ್ಮದ ನೆಲೆಗಟ್ಟಲೆ ಇಲ್ಲೊಬ್ಬರು ಕೊಲೆಗಾರರು ಒಬ್ಬರ ಸುಳ್ಳುಗಾರರು ದಾಟ್ಕೊಳ್ಳಿಕ್ಕಂದ್ರೆ ಅಡಿಕೊಳ್ಳಿಕ್ಕಿದ್ದಾರೆ. ದೇವರ ಹೆಸರಿನಲ್ಲೇ ಪೀಠದ ಹೆಸರಿನಲ್ಲೇ ಇಲ್ಲೆಲ್ಲೋ ಅಡಿಕೊಂಡು ಕೊಡ್ತಾ ಇದ್ದಾರೆ. ಅದಾಗಬಾರ್ದು. ಅದು ಹೊರಗೆ ಬರಬೇಕಾಗಿದ್ರೆ ಎನ್ಕ್ವೈರಿ ಅನ್ನೋದು ಆಗಲೇಬೇಕು. ಎನ್ಕ್ವೈರಿ ಆಗಲಿಲ್ಲ ರೀ. ಸೀತಾನ ಇಲ್ಲೇ ನಾವು ಬೆಂಕಿಯಲ್ಲಿ ಹಾಕಿ ಪರೀಕ್ಷೆ ಮಾಡಿದಂಥ ಜನ ನಮ್ಮ ದೇಶದ್ದು. ನಮ್ಮ ರಾಮನ ಕಾಲದ ಜನ ಆಗಿರ್ಬೋದು, ಇವತ್ತು ಇರ್ಬೋದು. ಬೆಂಕಿಯಲ್ಲೇ ಗೆದ್ದು ಬಂದಂಥ ಹೆಣ್ಮಗಳು ಅಂತೇಳಿ ಅಂದ್ರೆ ಪಾಪ ಬದುಕು ಮಾಡ್ಯಾರ ಸೀತಾಮಾತೆ. ಆ ಮಾತು ಬೇರೆ. ಆನಂತರ ಕಾಡಿಗೆ ಹೋದ್ರು ಅವರು, ಅವ್ರ ಬಗ್ಗೆ ಅವ್ರಿಗೆ ಅಸಹ್ಯ ಅನ್ನಿಸ್ತು. ನನ್ನ ಮೇಲೆ ವಿಶ್ವಾಸ ಇಲ್ಲಲ್ಲಪ್ಪ ನನ್ನ ಗಂಡನಿಗೆ ಅನ್ನುವಂಥ ಮಾತು. ಇವೆಲ್ಲ ಏನೂ ಇದ್ದರು ಈಗೂ ಆದ ಪರಿಸ್ಥಿತಿ ಬಂದದ. ಈಗ ಅದಕ್ಕಾಗಿ ಇಲ್ಲಿವರೆಗೆ ಯಾರು ಅನ್ಯಾಯಕೋರರು ಸಿಗ್ತಾನೆ ಇಲ್ಲ. ಆದರೆ ಅದನ್ನು ಆದಷ್ಟು ಕ್ಲೋಸ್ ಮಾಡೋದು ಕೆಲಸಗಳನ್ನು ಒಂದಿಷ್ಟು ಎಲ್ಲ ಪಕ್ಷಗಳು ಕೂಡ ಮಾಡ್ತಾಯಿದ್ದಾರೆ. ಒಬ್ಬರೇ ಅಲ್ಲ, ಕಾಂಗ್ರೆಸ್ಸಿಗರು ಇರ್ಬೋದು, BJPಗರು ಇರ್ಬೋದು, JDS ಅವ್ರು ಇರ್ಬೋದು. ಸಾಧ್ಯಷ್ಟು ಮಟ್ಟಿಗೆ ಇದನ್ನಲ್ಲೇ ದಫನ್ ಮಾಡಬೇಕು ವಿಚಾರ ಸತ್ಯವನ್ನು ಅನ್ನುವಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ದಫನ್ ಆಗ್ತದೋ ಇಲ್ಲೋ ಅನ್ನೋಕ್ಕಿಂತ ಈಗಂತೂ ಒಂದು ಸ್ಪಷ್ಟ ಆಗ್ಲಿಕ್ಕತ್ತದ ರೀ. ಈ ಅನಾಮಿಕ ದೂರದಾರ ನಿಶ್ಚಿತವಾಗಿಯೂ ಬುದ್ಧಿವಂತಿದ್ದಾನೆ, ಅದ್ರ ಬಗ್ಗೆ ಎಲ್ಲ ಜ್ಞಾನದಂಥವಿದ್ದಾನೆ. ಅಷ್ಟು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ. ಇದಂತೆ ಇನ್ನೂ ಎನ್ಕ್ವೈರಿ ಆಗುವಂಥದ್ದು. ಆದರೆ ಇದನ್ನು ಸರಳವಾಗಿ ಎನ್ಕ್ವೈರಿ ಮಾಡಿಸಿ ಕೊಡ್ತಾರೆ ಇವರು ರೈಟ್ ವಿಂಗ್ದವರು, BJPಗರು ಅನ್ನೋದು ಹೇಳೋದು ಕಷ್ಟ ಆಗಿಬಿಟ್ಟದ.